ಕಲರ್ಸ್ ಕನ್ನಡ ವಾಹಿನಿಯ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಯಾರಿಗೆ ತಾನೇ ನೆನಪಿಲ್ಲ ಹೇಳಿ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಚಿನ್ನು ಎಂದೇ ಕನ್ನಡಿಗರ ಮನೆ ಗೆದ್ದಿರುವ ಕವಿತಾ ಗೌಡ ಅವರು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ತಮ್ಮ ವೈಯಕ್ತಿಕ ಜೀವನದ ಮಧುರ ಕ್ಷಣಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ. ನಟ ಚಂದನ್ ಕುಮಾರ್ ಅವರೊಂದಿಗೆ ಜಗಳದಿಂದ ಆರಂಭವಾಗಿ ಮದುವೆಯ ತನಕ ಬೆಳೆದ ಅವರ ಲವ್ ಸ್ಟೋರಿ ಮತ್ತು ತಾಯ್ತನದ ಅದ್ಭುತ ಜರ್ನಿಯ ಬಗ್ಗೆ ಮಾತನಾಡಿದ್ದಾರೆ. ಹೌದು, ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೂ ನಟಿ ಕವಿತಾ ಗೌಡ ಅವರು ಇತ್ತೀಚೆಗೆ ತಮ್ಮ ವೈಯಕ್ತಿಕ ಜೀವನ, ಪ್ರೀತಿ ಮತ್ತು ತಾಯ್ತನದ ಕುರಿತು ಮನಬಿಚ್ಚಿ ಮಾತನಾಡಿದ್ದಾರೆ. ಬಿಗ್ ಬಾಸ್ ರಿಯಾಲಿಟಿ ಶೋ ನಂತರ ಲಾಕ್ ಡೌನ್ ಅವಧಿ ಅವರ ಜೀವನದಲ್ಲಿ ದೊಡ್ಡ ತಿರುವು ತಂದಿತು. ಆ ಟೈಮ್ ನಲ್ಲಿ ಅವರು ತಮ್ಮ ಸಹ ನಟ ಚಂದನ್ ಕುಮಾರ್ ಅವರೊಂದಿಗೆ ಹೇಗೆ ರೀಕನೆಕ್ಟ್ ಆದ್ರು ಮತ್ತು ಆ ಫ್ರೆಂಡ್ಶಿಪ್ ಹೇಗೆ ಪ್ರೀತಿಯಾಗಿ ಬದಲಾಯಿತು ಅನ್ನೋದನ್ನ ಕವಿತಾ ಗೌಡ ಅವರು ಹಂಚಿಕೊಂಡಿದ್ದಾರೆ. ಹೌದು, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ನಾಯಕ ನಟನಾಗಿ ನಟಿಸಿದ್ದ ಚಂದನ್ ಕುಮಾರ್ ಅವರನ್ನೇ ಕವಿತಾ ಗೌಡ ಅವರು ಪ್ರೀತಿಸಿ ಮದುವೆಯಾಗಿದ್ದಾರೆ. ಆದರೆ ಅವರಿಬ್ಬರ ನಡುವೆ ಪ್ರೀತಿ ಹುಟ್ಟಿದ್ದು ಲಾಕ್ ಡೌನ್ ಸಮಯದಲ್ಲಿ. ಈ ಬಗ್ಗೆ ಸಂದರ್ಶನದಲ್ಲಿ ಮಾತನಾಡಿದ ಕವಿತಾ, ಬಿಗ್ ಬಾಸ್ ನಂತರ ಲಾಕ್ ಡೌನ್ ಆಯ್ತು. ನಾನು ಚಂದನ್ ಜೊತೆಗೆ ರೀಕನೆಕ್ಟ್ ಆದೆ. ಚೆನ್ನೈನಲ್ಲಿ ಒಂದು ಶಾರ್ಟ್ ಫಿಲ್ಮ್ ಶೂಟ್ ಮಾಡ್ತಿದ್ದೆವು. ಬೆಳಗ್ಗೆ ತನಕ ಶೂಟಿಂಗ್ ಇತ್ತು. ಬೆಳಗ್ಗೆ ಚಂದನ್ ಕಾಲ್ ಮಾಡಿದ್ರು. ಕವಿತಾ ಹಾಗೆ ಹೀಗೆ ನಾನೇನ್ ಮಾಡಿದ್ದೆ ಅಂತೆಲ್ಲ ಮಾತಾಡ್ತಿದ್ರು. ಆಲ್ ಆಫ್ ಎ ಸಡನ್ ಈ ಮನುಷ್ಯ ಎಲ್ಲಾ ಒಳ್ಳೆಯ ವಿಷಯಗಳನ್ನೇ ಮಾತಾಡ್ತಿದ್ದಾರೆ ಅಂದುಕೊಂಡೆ. ಕುಡಿದಿದ್ದೀರಾ ಅಂತ ಕೇಳಿದೆ. ಒಂದು ಕೆಲಸ ಮಾಡಿ, ಈಗ ಮಲ್ಕೊಳ್ಳಿ, ಬೆಳಗ್ಗೆ ಕಾಲ್ ಮಾಡಿ ಅಂದೆ. ಮತ್ತೆ ನೆಕ್ಸ್ಟ್ ಡೇ ನಾನು ಅವರ ಹತ್ತಿರ ಮಾತಾಡ್ದೆ. ಆಗ ಅವರು ಅದೇ ವಿಷಯವನ್ನ ಮತ್ತೆ ಕಂಟಿನ್ಯೂ ಮಾಡಿದ್ರು. ನಾನು ಸರಿ, ಇದೆಲ್ಲ ನಡೆಯೋದಿಲ್ಲ, ನಾವು ಡೇಟ್ ಮಾಡೋಣ ಅಂತ ಮಾಡಿದ್ದೆವು. ಆಗ ತುಂಬಾ ಟ್ರಾವೆಲ್, ಟ್ರಕ್ಕಿಂಗ್ ಎಲ್ಲ ಮಾಡ್ತಿದ್ದೆವು. ಆಗ ಚಂದನ್ ಅವರನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಅವರ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯ ಆಯ್ತು. ಆಗ ಈ ಪರ್ಸನ್ ತುಂಬಾ ಒಳ್ಳೆಯವರು ಅಂತ ಅನಿಸ್ತು. ಅದಕ್ಕೂ ಮುಂಚೆ ನಾವು ತುಂಬಾನೇ ಜಗಳ ಮಾಡ್ತಿದ್ದೆವು. ಲಾಕ್ ಡೌನ್ ನಲ್ಲಿ ನಾವು ಕುಕ್ಕು ವಿತ್ ಕಿರಿಕ್ ಶೋ ಮಾಡಿದ್ದೆವು. ಆಗ ಅವರು ಒಳ್ಳೆಯ ಕುಕ್ ಅಂತಲೂ ಗೊತ್ತಾಯ್ತು. ಫ್ರೆಂಡ್ಶಿಪ್ ಸ್ನೇಹಕ್ಕೆ ತಿರುಗಿ ಪ್ರೀತಿಯಾಗಿ ನಾವು ಮದುವೆ ಆದೆವು. 28ಕ್ಕೆ ಮದುವೆ ಆಯ್ತು. ನನಗೆ 31 ವರ್ಷಕ್ಕೆ ನನ್ನ ಮಗ ಹುಟ್ಟಿದ. ಅದು ಅದ್ಭುತ ಫೀಲಿಂಗ್. ಬಿಗ್ ಬಾಸ್ ನಂತರ ನಾನು 6 ಸಿನಿಮಾಗಳನ್ನ ಮಾಡಿದೆ. ಬಿಗ್ ಬಾಸ್ ಗೆ ಹೋಗಬೇಕಾದ್ರೆ ಒಂದು ಸಿನಿಮಾ ಸೈನ್ ಮಾಡಿದ್ದೆ. ಇನ್ನೆರಡು ಸಿನಿಮಾವನ್ನ ಅದೇ ಟೀಮ್ ಜೊತೆಗೆ ಮಾಡಿದೆ ಎಂದು ಬಿಗ್ ಬಾಸ್ ನಂತರ ತಮ್ಮ ಜೀವನದಲ್ಲಿ ಏನೇನು ಬದಲಾವಣೆಗಳು ಆದವು ಅನ್ನೋದರ ಬಗ್ಗೆ ಮಾತನಾಡಿದ್ದಾರೆ ಕವಿತಾ ಗೌಡ. ಕವಿತಾ ಗೌಡ ಮೂಲತಃ ಭರತನಾಟ್ಯ ನೃತ್ಯಗಾರ್ತಿಯಾಗಿದ್ದವರು. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಚಿನ್ನು ಅಲಿಯಾಸ್ ಲಕ್ಷ್ಮೀ ಪಾತ್ರದ ಮೂಲಕ ಇಡೀ ಕರ್ನಾಟಕದ ಮನೆ ಮಾತಾದವರು. ಈ ಧಾರಾವಾಹಿ ಎಷ್ಟು ದೊಡ್ಡ ಯಶಸ್ಸು ಕಂಡಿತೆಂದರೆ ಪ್ರಸಾರವಾಗಿ ದಶಕ ಕಳೆದರೂ ಇಂದಿಗೂ ವೀಕ್ಷಕರು ಇವರನ್ನ ಚಿನ್ನು ಅಥವಾ ಲಚ್ಚಿ ಎಂದೇ ಪ್ರೀತಿಯಿಂದ ಗುರುತಿಸುತ್ತಾರೆ. ಇದೀಗ ಸುದೀರ್ಘ ಬ್ರೇಕ್ ನ ನಂತರ ಕವಿತಾ ಗೌಡ ಅವರು ಜಿ ಕನ್ನಡ ವಾಹಿನಿಯ ಹೊಸ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಭರ್ಜರಿ ಕಮ್ ಬ್ಯಾಕ್ ಮಾಡುತ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ನಿಮ್ಮ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.